ಅನುಷ್ಠಾನಕ್ಕೆ ಬಂದ ದಿನಾಂಕದಿಂದ ಯಾವುದೇ ಅನಧಿಕೃತ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಹೊಸದಾಗಿ ಸಾಲವನ್ನು ಮಂಜೂರಾತಿ ಮಾಡಲಿಕ್ಕೆ ಅವಕಾಶ ಇಲ್ಲ ಮತ್ತು ವಸೂಲಾತಿನೂ ಮಾಡಲಿಕ್ಕೆ ಅವಕಾಶ ಇಲ್ಲ ಸರ್. ಅವ್ರು ಮಾಡಬೇಕಂದ್ರೆ ಮೊದಲು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಅರ್ಜಿ ಸಲ್ಲಿಸಿ ನೋಂದಣಿ ಮಾಡಿಸ್ಕೊಂಡು ನಂತರ ಮಾತ್ರ ಅವರು ವಸೂಲಾತಿಗೆ ಹೋಗಬೇಕಾಗತ್ತೆ ಸರ್. ಹಾಗಾಗಿ ನಾವು ದೂರು ಪ್ರಾಧಿಕಾರಕ್ಕೂ ಕೂಡ ನಾವು ಅದೇ ರೀತಿ ಕೇಸಸ್ಸನ್ನು ಬುಕ್ ಮಾಡಿ ಕೇಳಿದ್ವಿ. ಅಂದರೆ ಆ ಇಲಾಖೆಯ ಮುಖ್ಯಸ್ಥರು ಜವಾಬ್ದಾರಿಯನ್ನು ಬರಬೇಕಾಗುತ್ತೆ. ಅದು ಗಮನದಲ್ಲಿರಲಿ. ನಾನು CEO ಮತ್ತು ಜಿಲ್ಲಾಧಿಕಾರಿಗಳಿಗೆ ಯಾವ್ಯಾವ ಆ ಥರದ ಸಮಸ್ಯೆ ಇದೆ ಅನ್ನೋದನ್ನ ಮಾರ್ಚ್ 10ಕ್ಕೆ ನಾನು ರಿಪೋರ್ಟನ್ನು ಕೇಳ್ತೀನಿ. ಮಾರ್ಚ್ 10ನೇ ತಾರೀಕು ಆ ಥರದ ಯಾವುದೇ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯತೆ ಕಂಡುಬಂದರೆ ಅವ್ರ ಬಗ್ಗೆ ಗಮನಕ್ಕೆ ನಾವು ಯಾವುದೇ ಕಾರಣಕ್ಕೆ ಇದ್ದೀರಿ ಅಂತ ಪ್ರಶ್ನೆ ಬರಲ್ಲ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅಂತೇಳಿ ಅಜೆಂಡಾ ವೈಸ್ ಹೋಗೋಣ.